ಹಾಯ್ ಹಲೋ ನಮಸ್ತೆ ತಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಶ್ರೀ ಹುಲಿಗಿ ಕ್ಷೇತ್ರ ಶ್ರೀ ಹುಲಿಗಮ್ಮನ ದೇವಸ್ಥಾನ ನೋಡಕಂತ ಹೋಗ್ತಾ ಇದ್ವಿ. ಅದ್ರ ಜೊತೆಗೆ ನಮ್ಮ ಹೊಲದಲ್ಲಿ ಕೆಲಸ ಮಾಡಕಂತೇಳಿ ಒಂದು ಮಷಿನ್ ಬೇಕಾಗಿತ್ತು. ಅಂದ್ರೆ ಅದು ರಂಟಿ ಕುಂಟಿ ಇರ್ಬೋದು, ಬೋದ್ ಬಿಡುದಿರ್ಬೋದು, ಅಥವಾ ಕಳೆ ತೆಗೆಯುವಂತದಿರ್ಬೋದು, ಮಡಿಕೆ ಹೊಡೆದಿರ್ಬೋದು, ಹೀಗೆ ಸುಮಾರು 4-5 ತರ ಕೆಲಸ ಮಾಡುತ್ತ ಅಂತ ಹೇಳಿದ್ರು. ಆ ಮಷಿನ್ ನೋಡಕಂತ ಹೋಗ್ಬೇಕಂತೇಳಿ ಅನ್ಕೊಂಡಿದ್ವಿ. ಹಂಗೆ ಶ್ರೀ ಹುಲಿಗಮ್ಮನ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡು ಮಷಿನ್ ಒಂದು ನೋಡ್ಕೊಂಡ್ರ ಆತಂತ ಹೋಗ್ತಾ ಇದ್ವಿ. ಹಾಗೆ ಹುಲಿಗಮ್ಮನ ದೇವಸ್ಥಾನಕ್ಕೆ ಹೋಗ್ತಿರ್ಬೇಕಾದ್ರೆ ಈಗ ಏನಾಗೈತೆ ಅಂದ್ರ ಹುಲಿಗಮ್ಮನ ದೇವಸ್ಥಾನಕ್ಕೆ ಹೋಗುವಾಗ ನಾವು ಬಸ್ಸಿನ ಮೂಲಕ ಹೋದ್ರು ಕೂಡ ಅದಕ್ಕೊಂದು ಸಪರೇಟ್ ಸೈಡ್ ನಿಲ್ಲಕ್ ಜಾಗ ಮಾಡ್ಯಾರ. ಮತ್ತೆ ಬೈಕಲ್ಲಿ ಹೋದ್ರಂತೂ ಒಳಗಡೆ ಬಿಡೋದೇ ಎಲ್ಲ ಪೂರ್ಣ ಹಿಂದ್ಗಡೆ ಏನಂತಂದ್ರ ಡೈರೆಕ್ಟ್ ಹೊಳಿಗೆ ಹೋಗುವಂಗ ಎಂಟ್ರಿ ಕೊಟ್ಟಾರ, ಬೈಪಾಸ್ ಎಂಟ್ರಿ ಕೊಟ್ಟಾರ. ರೋಡ್ ಕೂಡ ರೆಡಿ ಮಾಡಕತ್ತಾರ, ಇನ್ನೂ ರೆಡಿ ಮಾಡ್ಬೇಕು, ರೆಡಿ ಆಗಿಲ್ಲ. ಆದ್ರೆ ವ್ಯವಸ್ಥೆ ಎಲ್ಲ ಚಲೋ ಮಾಡಕತ್ತಾರ, ಆದ್ರೆ ಇನ್ನೂ ತುಂಬಾ ಡೆವಲಪ್ ಆಗ್ಬೇಕು. ಇಲ್ಲಿಂದ ಸೀದಾ ಹೋಗ್ಬಿಟ್ರ ಬಳಿ ಕಾರ್ ಪಾರ್ಕಿಂಗ್ ಇರ್ಬೋದು, ಬೈಕ್ ಪಾರ್ಕಿಂಗ್ ಇರ್ಬೋದು. ಇಲ್ಲೇ ಎಲ್ಲ ಕಾಯಿ ಕರ್ಪೂರ ಎಲ್ಲ ಸಿಗ್ತಾವ, ಎಲ್ಲ ಅಂಗಡಿನೂ ಅದಾವ ಇಲ್ಲೇ. ಈ ಪೂರ ಬುದ್ಧಿ ಆಗ್ಬೇಕು ಹುಲಿಗಮ್ಮನ ದೇವಸ್ಥಾನಕ್ಕೆ ಸ್ವಚ್ಛತೆ ಬರ್ತೈತಿ. ಇಲ್ಲ ಅಂತಂದ್ರ ಇದು ಸ್ವಚ್ಛತೆ ಆಗಲ್ಲ ನೋಡ್ರಿ. ಏನೈತಿ ಹುಲಿಗಮ್ಮನ ದೇವಸ್ಥಾನ ಪೂರ್ಣ ಇಲ್ಲೆಲ್ಲ ಪೂರ್ಣ ಅಭಿವೃದ್ಧಿ ಆಗ್ಬೇಕಿದೆ, ಎಲ್ಲ ಸಿಮೆಂಟ್ ಆಗ್ಬೇಕು ಪೂರ್ಣ. ಅಂದ್ರೆ ಮಾತ್ರ ಸ್ವಲ್ಪ ಏನಾದರೂ ನೋಡಕ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ನೋಡ್ರಿ ಎಷ್ಟು ಇದಾಗೈತಿ. ಈಗ ಸರ್ಕಾರ ದುಡ್ಡು ಜಾಸ್ತಿ ಬಿಡುಗಡೆ ಮಾಡಿ ಇದನ್ನೆಲ್ಲ ಇಂಪ್ರೂವ್ ಮಾಡಿದ್ರೆ ಭಾಳ ಒಳ್ಳೇದಾಗುತ್ತೆ. ಯಾಕಂದ್ರೆ ಬೇರೆ ಬೇರೆ ದೇವಸ್ಥಾನ ಎಲ್ಲ ಇಂಪ್ರೂವ್ ಮಾಡ್ಯಾರ, ಬಟ್ ಈ ದೇವಸ್ಥಾನ ಇನ್ನೂ ಇಂಪ್ರೂವ್ ಮಾಡಿಲ್ಲ. ಆದರೆ ಬಟ್ ಧಾರ್ಮಿಕ ದತ್ತಿ ಇಲಾಖೆ ಎಷ್ಟೆಷ್ಟೋ ಖರ್ಚು ಮಾಡುತ್ತಾ, ಈ ಹುಲಿಗಮ್ಮನ ದೇವಸ್ಥಾನ ಇಂಪ್ರೂವ್ ಮಾಡೋಕೆ ಇನ್ನೂ ಅಷ್ಟು ಮನಸ್ಸು ಮಾಡ್ತಾ ಇಲ್ಲ. ತೋರಿಸ್ತಾರೆ ಹುಲಿಗಮ್ಮನ ದೇವಸ್ಥಾನ ಗುಡಿ ತೋರಿಸ್ತೀನಿ ನಾನು ನಿಮ್ಗೆ ಆಮೇಲೆ ಹೋದ್ಮೇಲೆ. ಈ ಅಗ್ರಿಕಲ್ಚರ್ ಮಷಿನ್ ಹೋಗಿ ನೋಡಿದ್ವಿ, ಆದ್ರೆ ತುಂಬಾ ಕಾಸ್ಟ್ಲಿ ಹೇಳಿದ್ರು. ಆ ರೇಟಿಗೆ ನಮ್ಗೆ ಹೊಂದಿಲ್ಲ ಅಂತ ಹೇಳಿ ಬಿಟ್ಟು ಬಂದ್ವಿ.